ಅಲ್ಗೂರಲ್ಲಿ ಒಂದು ಸ್ಟಾಪ್ ಮಾಡೋಣ ಅನ್ಕೊಂಡಿದೀವಿ ಟೀಗೆ. ಟೀ ಕುಡಿಯೋಣ ಅಂತ ನಿಲ್ಸಿದ್ರೆ ಎಲ್ಲರೂ ತಿಂಡಿನೇ ಮಾಡ್ತಾವ್ರೆ. ಸೌದೆಯಲ್ಲಿ ಮಾಡ್ತಾವ್ರೆ ಇಡ್ಲಿ. ಫ್ಯೂಚರ್ ಸೋಸೆ ನವಿಲ್ ಹೆಂಗ್ ಹೋಗುತ್ತೆ ನೋಡಿ ಗೆಸ್ಟ್ ಯಾರಿದ್ದಾರೆ. ಸ್ಲೋ ಮೋಷನ್ ಗಂಟಿಗೆ ಸ್ಲೋ ಆಗಿಡಿ ನಾಮನ. ಇದು ಫಾರೆಸ್ಟ್ ಚೆಕ್ ಪೋಸ್ಟ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಟೈಮು 5:05. ನಮ್ಮ ಚಿಕ್ಕಮ್ಮ ಮನೆಯ ಕಡೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ ಇವತ್ತು ಮಾದೇಶ್ವರನ ಬೆಟ್ಟ ಹೋಗ್ತಾ ಇದ್ದೀವಿ ಫುಲ್ ಫ್ಯಾಮಿಲಿ. ಸೊ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. 4 ಗಂಟೆಗೆ ಎದ್ದು ರೆಡಿಯಾಗಿ ಎಲ್ಲರೂ ಫೋನ್ಗಳು ಮಾತಾಡಿಕೊಂಡು ಎಲ್ಲರೂ ಕಾಯ್ತಾಯಿದ್ರು. ಇವಾಗ ಬಂದ್ವಿ. ಇವಾಗ ಇನ್ನೇನು ನೋಡೋದೇನೆ ಸೀದಾ ಮಾದೇಶ್ವರನ ಬೆಟ್ಟ, ಎಲ್ಲೂ ಸ್ಟಾಪ್ ಇಲ್ಲ. ಸೊ ಅಲ್ಲೋಗಿ ನೋಡೋಣ ದಾರಿಲಿ ಏನೇನಾಗುತ್ತೆ ಅಂತ ಎಲ್ಲ ಹಂಗೆ ಒಂದವೇ ಅಪ್ಡೇಟ್ ಮಾಡ್ತೀನಿ. ಜಯ ಹನುಮಾನ್, ಓಂ ನಮಃ ಶಿವಾಯ್. ಉಗೆ ಉಗೆ ಮಾತಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಟೈಮ್ ಆಗಿದೆ 5:55. ಕನಕಪುರ ಬಿಟ್ಟು ಮುಂದೆ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ಇವಾಗ ಎಲ್ಲಿದ್ದೀವಿ ಅಂತಂದರೆ ಇನ್ನೇನೊಂದು ಸ್ವಲ್ಪ ಹೊತ್ತಲ್ಲಿ ಸಾತ್ನೂರು ಬಂದು ರೀಚ್ ಆಗ್ತೀವಿ. ಸಾತ್ನೂರು ಹೋಗ್ತೀವಿ. ಅಲ್ಗೂರಲ್ಲಿ ಒಂದು ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೀವಿ ಟೀಗೆ. ನನ್ನ ತಮ್ಮ ನೈಟ್ ಶಿಫ್ಟ್ ಮಾಡಿ ಬಂದಿದ್ದಾನೆ, ನಮ್ಮ ಚಿಕ್ಕಮ್ಮನ ಮಗ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ಗಾಡಿ ಓಡಿಸ್ತಾ ಇದ್ದಾನೆ ಅವನು. ಆ್ಯಕ್ಚುಲಿ ಇವಾಗ ಗಾಡಿ ನಿಲ್ಲಿಸಿ ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳ್ತಾ ಇದ್ದೀವಿ. ನೋಡೋಣ, ಮುಂದೆ ಸ್ಟಾಪ್ ಮಾಡಬೇಕು, ಮುಂದೆ ನಿಲ್ಸೋಣಲ್ಲ. ಅದು ಟೈಮು 6:33. ನಾವು 6:30ಕ್ಕೆ ಇಲ್ಲಿ ರೀಚ್ ಆದ್ವಿ. ಮಳವಳ್ಳಿ ಇಲ್ಲಿ ಜಂಕ್ಷನ್, ಇಲ್ಲಿ ಜಂಕ್ಷನ್ನು. ಸೊ ಜಂಕ್ಷನಿಂದ ರೀಚ್ ಆಗಿ ಇವಾಗ ಇದು ಕೊಳ್ಳೇಗಾಲ ಹೋಗಬೇಕು. ಹಂಗೆ ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಸಿದ್ರೆ ಎಲ್ಲರೂ ತಿಂಡಿನೇ ಮಾಡ್ತಾವ್ರೆ. ಲ್ಯಾಟ್ರಿ ಎಲ್ಲರೂ ಮಾತ್ರೆಗಳ್ನ ಹೋಗ್ಬೇಕು ಅಂತ ತಿಂತಾವ್ರೆ. ಏನು ತಿಂತಾ ಇದ್ದೀರಾ ಎಲ್ಲರೂ? ಇವ್ರು ನಮ್ಮ ಭಾವ ಆ್ಯಕ್ಚುಲಿ ಬಂದಿಲ್ಲ ವಿಡಿಯೋಲ್ಲಿ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನಮ್ಮ ಅಕ್ಕ ಅವ್ರ ಹಸ್ಬೆಂಡು ಮಂಜುನಾಥ್ ಅಂತ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಏನು ಅವ್ರ ಮಗ, ಅವ್ನು ಗೊತ್ತಲ್ಲ ನಂದು. ಇವರು ಟೀ ಕುಡಿಯೋಣ ಅಂತ ನಿಲ್ಸಿದ್ರೆ ಎಲ್ಲರೂ ತಿಂಡಿನೇ ತಿಂತವ್ರೆ. ಬಟ್ ಸೌದೆ ಒಲೆ ಅಡುಗೆ ಚೆನ್ನಾಗಿದೆ ಇಲ್ಲಿ. ಸೌದೆ ಒಲೆಯಲ್ಲಿ ಮಾಡ್ತಾರೆ ಇಡ್ಲಿ. ನಾ ಮೇಷಾಗಿ ತಿನ್ನು ಅಂದರೆ ತಿಂದಿರ ಮಲ್ಕೊಂಡಿದ್ದಾಳೆ. ಇನ್ನೂ ನಿದ್ದೆ ಬರ್ತಾ ಇದೆ ನನಗೆ ಅಂತ ಕಾರಲ್ಲೇ ಮಲ್ಕೊಂಡಿದ್ದಾಳೆ. ಇದು ನಮ್ಮ ಚಿಕ್ಕಮ್ಮ. ಅವರು ಮಾತ್ರ ನುಂಗ್ಬೇಕಂತ ಬೇಗ ತಿಂತವ್ರೆ ತಿಂಡಿನ. ಇದು ಅವ್ರ ಮಗ, ಇದು ಅವ್ರ ಉಡ್ಬಿ ಅಪ್ಕಮಿಂಗು. ನಮ್ಮ ಮನೆಗೆ ಬರೋರು ನೆಕ್ಸ್ಟು ಸೊಸೆಯಾಗಿ. ಫ್ಯೂಚರ್ ಸೊಸೆ. ಕಂಗ್ರ್ಯಾಚುಲೇಷನ್ ಬ್ರದರ್. ತಿಂತಾ ಇದ್ದೀರ ಎಲ್ಲರೂ? ನಂದು ಇಡ್ಲಿ ಆಯಿತು, ಇಡ್ಲಿ ತಿಂತಾ ಇದ್ದೀನಿ. ಇವಾಗ ರೈಸ್ ಹಾಕ್ಸ್ಕೋಬೇಕು. ರಮೇಶ್ ಅದು ಆಸ್ ಯೂಶುವಲ್ ಬ್ರಷ್ ನಡೀತಾ ಇದೆ. ಬ್ರಷ್ ಮಾಡ್ತಾ ಇದ್ದಾಳೆ. ರಮೇಶ್ ಅಲ್ಲಿ ಊಟ ಮಾಡೋದ್ರೆ ತಿಂಡಿ ತಿನ್ನೋದ್ರೆ ತಿಂದಿಲ್ಲ. ಪಾರ್ಸಲ್ ತೊಗೊಂಬಂದು ಇಲ್ಲಿ ತಿಂತಾ ಇದ್ದಾಳೆ. ಟೈಮ್ ಎಕ್ಸಾಕ್ಟ್ 7 ಗಂಟೆಗೆ ಹೊಟ್ವಿ ನಾವು ಅಲ್ಲಿಂದ. ಸೊ ಇವಾಗ ಮಳೆ ಸ್ಟಾರ್ಟ್ ಆಗಿದೆ. ಫುಲ್ ಮಳೆ ಹೊಡಿತೈತೆ. 9 ಗಂಟೆ ರೀಚಿಂಗ್ ಟೈಮ್ ತೋರಿಸ್ತಾ ಇದೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ.
ವೀರಪ್ಪನ ಜಂಕ್ಷನ್ಸ್ ಎಲ್ಲ ಕಾಡು ಮೇಡಲ್ಲಿ ಓಡಾಡ್ಕೊಂಡು ಯಾವ ತರ ನವಿಲ್ ಹೆಂಗ್ ಹೋಗುತ್ತೆ? ನವಿಲ್ ಹೆಂಗ್ ಹೋಗುತ್ತೆ ನೀನ್ ಹೇಳು. ನೀವ್ ಹೇಳ್ಬೇಕು. ನವಿಲ್ ತರಕ್ ಹೋಗುತ್ತೆ. ಯಾವ ಇವೆಲ್ಲ ನಂದು ನವಿಲ್ ಹೆಂಗ್ ಹೋಗುತ್ತೆ? ನೋಡು, ಚಿಕ್ಕ ಕೂಗ್ತಾವ್ಳೆ. ಹೆಂಗೆ ಹಾ, ಹಿಂಗ ಹೌದು ಹಂಗೆ ಕೂಗೋದು. ಅಲ್ಲ ಪುಟ್ಟಿ, ಇಲ್ಲ ಮನೆ ಅಯ್ಯೋ ಮಂಕಿ ನೋಡಿ ಎಷ್ಟೊಂದು ಕೂತಿದ್ದಲ್ಲಿ. ಏನ್ ಮಾಡ್ತಾ ಇದ್ದೀರಾ ಎಲ್ಲಾರು ಹಿಂದೆ? ಏನ್ ಮಾಡ್ತಾ ಇದ್ದೀರಾ? ಯಾರಾದ್ರೂ ಜೋರಾಗಿ ಮಾಡ್ತಾ ಇರೋದು? ಕೋತಿ ಮರಿತಾರ. ತೀಟೆ ಮಾಡ್ತಾವನೆ ನಂದ ಚಕ್ಕಲ್ ಗುಲಿ ಆಗುತ್ತೆ. ಚಕ್ಕಲ್ ಮಹದೇಶ್ವರ ಬೆಟ್ಟ ಪುಣ್ಯಧಾಮಕ್ಕೆ ಸುಸ್ವಾಗತ. ನೋಡು ನಂದನ್, ಇಲ್ಲಿಂದ ಫಾರೆಸ್ಟ್, ಡೀಪ್ ಫಾರೆಸ್ಟ್ ಇಲ್ಲಿಂದ. ಅಲ್ಲೆಲ್ಲ ಮುಂಚೆ ಸಿಕ್ಕಿದ್ದು ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಫಾರೆಸ್ಟ್. ಇವಾಗ ಇಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ರು ವೈಲ್ಡ್ ಅನಿಮಲ್ಸ್ ಇರುತ್ತೆ ಅಂತ. ಅವ್ನು ವೈಲ್ಡ್ ಮಂಕಿ ಮಂಕಿ ಬಂತು ಮಂಕಿ. ಇವಾಗ ಈಚೆ ನೋಡ್ತಾ ಇರಿ, ಬರ್ಡ್ಸ್, ಮಂಕಿ, ಏನೇನೋ ಇದೆ, ಡಿಫ್ರೆಂಟ್ ಕೈಂಡ್ ಆಫ್ ಬರ್ಡ್ಸ್ ಇದೆ. ಹುಷಾರ್ ಬಿದ್ಬಿಟ್ಟಿ ನೋಡಲ್ಲಿ ಎಷ್ಟೊಂದು ನಿಂತಿದೆ, ಕೂತಿದೆ. ನೋಡ ಮುಂದೆ, ನೋಡು ಮುಂದೆ ಕಾಣಿಸ್ತಾ? ಚಿನಿ ಅಲ್ಲಿ ನೋಡ 1 2 3 4 ಮೆಂಬರ್ಸ್. ಅದಕ್ಕೆ ನಿಧಾನಕ್ಕೆ ಓಡಿಸ್ಬೇಕು ಗಾಡಿ ಅಂತ ಹಾಕಿರೋದು. All this time I've been holding on so tight, 'cause all that I do was easy to use. So call my time, but you weren't really mine, just something to do. ಎಷ್ಟು ಚೆನ್ನಾಗಿದೆ ಬೆಟ್ಟ ಅಲ್ವಾ? ಫುಲ್ ಹಚ್ಚ ಹಸಿರಾಗಿದೆ. ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ಎಮ್ಮೆಗಳು ಇದಾವೆ ಇಲ್ಲಿ. ಮಗಳಿದ್ದಾವೆ. ಅಮ್ಮ ತರನೇ ಇದೆ ಎಲ್ಲ ಚಿನ್ನ ನೋಡಿ. ಹೌದು, ಅಪ್ಪ ತರ ಇದೆ. ಅಯ್ಯೋ ಗೊರಿಲ್ಲ. ಗೊಲಿಲ್ಲ ಅಪ್ಪ ತರ. ಗೊಲಿಲ್ಲನಾ? ಗೊರಿಲ್ಲ ನಿಮ್ ತರ ಇದೆಯಂತೆ. ಅದೇ ಗೊರಿಲ್ಲ ಡ್ಯಾನ್ಸ್ ಮಾಡುತ್ತೆ ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ. ಹೌದಾ? ಅಮ್ಮ ಎರಡು ಎಮ್ಮೆನೂ ಎಷ್ಟೋ ವಾಸಿ ಗೊರಿಲ್ಲಾಗಿಂತ. ಇಂಟ್ರಿ ಲಾಮೋರು ಅನ್ನತ್ತಲ್ಲ ಆ ಥರ ಅಲ್ಲ? ಹೆಂಗನ್ನತ್ತ ಹೆಂಗನ್ನದು? ಗಾಡಿ ನಿಲ್ಲಿಸಿ ಇಲ್ಲಿ ಒಂಚೂರು ಸೈಡಿಗೆ ಬಂದರೆ ನೋಡಿ ಇಲ್ಲಿ ಗೆಸ್ಟ್ ಯಾರಿದ್ದಾರೆ ಅಂತ. ಓಡ್ತಾ ಇದೆ ನವಿಲ್. Well, I never knew. No surprise, but nevertheless, I'm still stuck ಉಗೆ ಮಾದಪ್ಪ. in self-defense. No surprise, but nevertheless, I get lost when I look in your eyes. ಗಾಡಿ ಅಲ್ಲಿ ನಿಲ್ಲಿಸಿ ಪಾರ್ಕಿಂಗಲ್ಲಿ, ಅಲ್ಲಿ ದೂರದಲ್ಲಿ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸಿ ಇವಾಗ ಇಲ್ಲಿ ಬರ್ತಾ ಇದ್ದೀನಿ. ಎಲ್ಲ ಮುಂದೆ ಹೋಗ್ಬಿಟ್ರು ನಮ್ಮನ್ನು ಬಿಟ್ಟು. ನಾನು ಪಂಚ ಹಾಕ್ಕೊಂಡಿದ್ದೀನಿ. ಪಂಚ ಹಾಕ್ಕೊಂಡಿರೋದಕ್ಕೆ ನಾನು ಒಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ತಾಯಿದ್ದೆ. ಎಲ್ಲ ಬಿಟ್ಬಿಟ್ಟು ಮುಂದೆ ಹೋಗಿದ್ದಾರಲ್ಲ, ಹೋಗ್ತಾ ಇದ್ದಾರೆ. ಹೋಗಿ ನಾವು ಅವ್ರನ್ನ ಕನೆಕ್ಟ್ ಆಗ್ತೀವಿ.
ರೀಚ್ ಆಗ್ತೀವಿ ಅವ್ರ ಜೊತೆ. ನಾವು ರಶ್ ಇಲ್ಲ ಅಷ್ಟೊಂದು, ಸೊ ನೋಡೋಣ. ದರ್ಶನ ಬೇಗ ಆಗುತ್ತೆ ಅಂದ್ಕೊಂಡಿದ್ದೀವಿ, ಬೇಗನೆ ಬಂದಿದ್ದೀವಿ. ಗರ್ಭಗುಡಿ ಆಫ್ಟರ್ ಲಾಂಗ್ ಟೈಮ್ ಬರ್ತಾಯಿದ್ದೀನಿ ನಾನು ಆಲ್ಮೋಸ್ಟ್ ಎಷ್ಟು ವರ್ಷಕ್ಕೆ ಮುಂಚೆ, ಒಂದು ಸುಮಾರು ವರ್ಷ, ಹೆಚ್ಚು ಕಮ್ಮಿ ಒಂದು 15 ವರ್ಷದ ಮುಂಚೆ ಅನ್ಸುತ್ತೆ ನಾನು ಬಂದಿರೋದು. ಅದು ಹೋಗಿ ಇವಾಗೇ ಬರ್ತಾ ಇರೋದು. ರಶ್ ಅಷ್ಟೊಂದಿಲ್ಲ. ಪೂಜಾ ಫಸ್ಟ್ ಟೈಮ್ ಬರ್ತಾ ಇರೋದು. ಎಲ್ಲಾದ್ರೂ ಈಗ ನಮ್ಮ ಮನೆಯವ್ರನ್ನೆಲ್ಲ ಹುಡುಕ್ಬೇಕು, ಅದು ಟಾಸ್ಕ್ ನಮ್ಮದು. ಹೋಗಿ ಹುಡ್ಕೋಣ ಎಲ್ಲಿದ್ದಾರಂತೆ. ನಮ್ಮನ್ನು ಬಿಟ್ಬಿಟ್ಟು ಬಂದು ಎಲ್ಲಿ ಕೂತಿದ್ದಾಳೆ, ಇಲ್ಲಿ ಬಂದು ಕೂತ್ಕೊಂಡಿದ್ದಾಳೆ ಅವ್ರ ಜೊತೆ ಆಟ ಆಡ್ಕೊಂಡು. ಇಲ್ಲ ಮೆರವಣಿಗೆ ಹೋಗೋ ವಿಗ್ರಹಗಳು. ದರ್ಶನ ಆ ಕಡೆಯಿಂದ ಹೋಗ್ಬೇಕು. ಎಲ್ಲರಿಗೂ ಬರೀತಿದ್ದೀವಿ. ದೇಶ ನೋಡ್ತಾವಳೆ ಏನ್ ಮಾಡ್ತಾರೆ ಅಂತ. ನಿಂಗೂ ಹಾಕ್ತಾರೆ ಕರಿಪುಟಿ. ಇಲ್ಲಿ ಪಾಪುಗೆ ಚಿನ್ನು ಇಲ್ಲಿ ಏಷ್ಯಾಗೆ ಫುಲ್ ನಾಮ ಉಗೆ ಉಗೆ ಮಾದಪ್ಪ. ಸ್ಲೋ ಮೋಷನ್ ಗಂಟಿಗೆ ಸ್ಲೋ ಆಗಿಡಿ ನಾಮನ. ಟೈಮ್ ಎಕ್ಸಾಕ್ಟ್ ಆಗಿ 9:10. ಇವಾಗ ಧರ್ಮ ದರ್ಶನಕ್ಕೆ ಹೋಗ್ತಾ ಇದೀವಿ. ಹೆಂಗಿದ್ರು ವೀಕ್ ಡೇಸ್ ಎಲ್ಲ ರಶ್ ಇಲ್ಲ, ಹಂಗಾಗಿ ಧರ್ಮ ದರ್ಶನಕ್ಕೆ ಹೋಗ್ತಾ ಇದೀವಿ ಎಲ್ಲರೂ. ತುಂಬ ಚೇಂಜಸ್ ಆಗಿದೆ. ನಾನು ಅವಾಗ ಬಂದಿರೋ 15 ವರ್ಷದ ಮುಂಚೆಗೂ ಇವಾಗೂ ಸಿಕ್ಕಾಪಟ್ಟೆ ಚೇಂಜು. ದಿನ ಚೇಂಜ್ ಆಗ್ತಾ ಇರುತ್ತೆ. ಇನ್ನೇನು ಗರ್ಭಗುಡಿ ಒಳಗಡೆ ಬರ್ತಾ ಇದ್ದೀವಿ, ಎಂಟ್ರ್ ಆಗ್ತಾ ಇದ್ದೀವಿ. ದರ್ಶನ ಮುಗಿಸಿ ಮತ್ತೆ ಸಿಗೋದು. ಟೈಮ್ ಎಕ್ಸಾಕ್ಟ್ 9:16. ಬೇಗನೆ ಆಗ್ತಾಯಿದೆ ದರ್ಶನ ಮುಗಿಸಿ ನೋಡೋಣ ಈಚೆ ಎಲ್ಲ ಹೋಗೋದು ಅಂತ. ಅದೇ ಗರ್ಭಗುಡಿ. ಏನು One eternity later. ಟೈಮ್ 9:20. ಆಲ್ರೆಡಿ ಈಚೆನೇ ಬಂದ್ಬಿಟ್ಟು ದರ್ಶನ ಎಲ್ಲ ಮುಗಿಸಿ ಬೇಗ ಆಗೋಯ್ತು ದರ್ಶನ. ವೀಕ್ ಡೇಸಲ್ಲಿ ಬಂದರೆ ಇದೊಂದು ಅಡ್ವಾಂಟೇಜು, ಯಾರೂ ಜನ ಇಲ್ಲ, ಯಾವುದು ಲಾಂಗ್ ವೀಕೆಂಡ್ ಇಲ್ಲ. ನನ್ನ ಫ್ರೆಂಡ್ ದರ್ಶನ್, ಅದೇ ರೈತರು, ಅವರಿಲ್ಲೇ ಪಕ್ಕದೂರು ರಾಮಪುರ ಅಂತ. ಅವರು ಕೇಳಿದಾಗ ಏನಿರಲ್ಲ ಬರುತ್ತೆ, ಏನು ರಜೆ ಇಲ್ಲಲ್ಲ, ಹೋಗಿ ಆರಾಮಾಗಿ ಆಗುತ್ತೆ ದರ್ಶನ ಅಂದರು. ನಾವು ಧರ್ಮ ದರ್ಶನಕ್ಕೆ ಹೋದ್ವಿ, ಆರಾಮಾಗಿ ಹೋಗಿ ಪಟ್ಟಂತ ಹೋಗ್ಬಿಟ್ವಿ. 10-15 ನಿಮಿಷಕ್ಕೆ ದರ್ಶನ ಆಗೋಯ್ತು. ಇಲ್ಲಿ ಆನೆ ಇದೆ, ನಮ್ಮ ಮೇಷಾಗೆ ಆನೆ ತೋರಿಸೋಣ ಅಂತ ಕರ್ಕೊಂಬರ್ತಾ ಇದ್ದೀವಿ. ಯಶು ಎಲಿಫೆಂಟ್. ಆನೆಗೆಲ್ಲ ಇಷ್ಟನಾ? ಬೆಳಗ್ಗೆ 4 ಗಂಟೆಗೆ ಹೋಗ್ತೇನೆ. ನಗರದಲ್ಲಿ 2:30 ಕೊಡ್ತಾರ. ಆಲಂಬಾಡಿ ಬಸವಣ್ಣ. ದರ್ಶನ ಎಲ್ಲ ಮುಗಿಸಿ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ದರ್ಶನ ಆಯ್ತಾ? ಚೆನ್ನಾಗಿ ಸೂಪರಾಗಿ ಆಯಿತು ದರ್ಶನ. ಬರೀ 10 ನಿಮಿಷ 15 ನಿಮಿಷಕ್ಕೆ ದರ್ಶನ ಆಗೋಯ್ತು. ಆಗಿದೆ 10:08. ನಾವು ದರ್ಶನ ಮುಗಿಸಿ ಎಲ್ಲ ರೌಂಡ್ ಹೊಡೆದು ಆನೆ ಎಲ್ಲ ನೋಡಿ
ಆಮೇಲೆ ವಾಶ್ರೂಮ್ ಬ್ರೇಕ್ಸ್ ಎಲ್ಲ ಮುಗಿಸಿ ಇವಾಗ BR ಹಿಲ್ಸ್ ಕಡೆ ನಮ್ಮ ಪಯಣ. ಬಿಳಿಗಿರಿ ರಂಗನ ಬೆಟ್ಟ ದೇವಸ್ಥಾನ, ನಾವು ಆ ಕಡೆ ಹೋಗ್ತಾ ಇದ್ದೀವಿ. ಅದೆಷ್ಟು ಕಾಣಿಸ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಬ್ಯಾಕ್ಗ್ರೌಂಡು, ಸ್ಕೈ. ಆವಾಗಲೇ ಫುಲ್ಲು ಮೋಡ ಮಳೆ ಆಯಿತು, ಇವಾಗ ಫುಲ್ಲು ಬಿಸಿಲು ಬರ್ತಾ ಇದೆ. ಆಲ್ರೆಡಿ ಸೆಕೆ ನೋಡ್ರಿ, ಸೆಕೆ ಸ್ಟಾರ್ಟ್ ಆಯ್ತಲ್ವ. ಅವಾಗಲೇ ಇರಲಿಲ್ಲ, ಬಟ್ 24-5 ಡಿಗ್ರಿ ಇದೆ, ಸ್ಟಿಲ್ ಅದು ಶೆಕೆ ಥರ ಅನಿಸ್ತಾರೆ. ಅದೇ ನಾವು ಬೆಟ್ಟ ಘಾಟ್ ಸೆಕ್ಷನ್ ಕಡೆ ಹೋದಾಗ ಮೋಸ್ಟ್ಲಿ ಇದಾಗುತ್ತೆ, ಸ್ವಲ್ಪ ತಣ್ಣಗೆ ಆಗ್ಬೋದು, ನೋಡೋಣ. I get lost when I look in your eyes. Do you even eyes? They're learning. Do you even They're learning. Leave now, make your escape. You know the fortune favors the brave. So close, just get away. No surprise, but nevertheless, I'm still stuck in self-defense. No surprise, but nevertheless, I get lost when I look in. ಇದು ಫಾರೆಸ್ಟ್ ಚೆಕ್ ಪೋಸ್ಟು, ಇದು ಎಂಟ್ರೆನ್ಸ್. ನಾವು ಇವಾಗ ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್. ನಾವು ಎಲ್ಲೂ ನಿಲ್ಸ್ಬಾರ್ದು ಅಂತ ಹೇಳಿದ್ರು, ನಿಲ್ಸಿದ್ರೆ 10,000 ಫೈನ್ ಅಂತೆ. ಇದೆಲ್ಲ ಫಾರೆಸ್ಟ್ ಅವ್ರದ್ದು ಕ್ವಾರ್ಟರ್ಸ್. ಇಲ್ಲಿಂದ ಫುಲ್ ಫಾರೆಸ್ಟ್ ಸ್ಟಾರ್ಟ್. ಟೈಮ್ ಆಗಿದೆ 12:15. ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. BR ಹಿಲ್ಸ್ ಫಾರೆಸ್ಟ್ ರಿಸರ್ವ್. ಅವ್ರು ಹೇಳ್ದಂಗೆ ನಿಲ್ಸಂಗಿಲ್ಲ ಎಲ್ಲೂ. ನಮ್ಮ ಏಷ್ಯನ್ ಏನೇನು ಹಾಕೋ ತಲೆನೋ ಅಂತ ಇದ್ದಾಳೆ, ಮಲ್ಕೊಳ್ತಾ ಇದ್ದಾಳೆ. ನಿದ್ದೆ ಮಾಡ್ತಾ ಇದೆಯಾ ಏಷ್ಯಾ? ಹುಲಿ ಎಲ್ಲ ಕಾಣಿಸಲ್ಲ, ತುಂಬ ಅದೃಷ್ಟ, ರೇರು. ನಮ್ಮ ಅದೃಷ್ಟಕ್ಕೆ ಯಾವ್ದಾರ ಒಂದಾದ್ರೂ ಕಾಣಬಾರ್ದಾ ಅಂತ ಅನ್ಕೊಳ್ತಾ ಇದ್ದೀನಿ. Your